ಅಲ್ಲ 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 ಯಾರ ಮುಂದೆ ನನ್ನ ಮಕ್ಕಳ ಪಾಕಿಸ್ತಾನ ಮುಂದೆ ನನ್ನ ಮಕ್ಕಳ ನಿಮಗೆಲ್ಲ ಬೇಕಂತ ನಿಮಗೆ ಹಾಂ ತಿನ್ನಕ್ಕೆ ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕೆ ಜಿ ಅಕ್ಕಿ 500 ರೂಪಾಯಿ ಆಗೈತೆ, ನೀರು ಲೀಟ್ರ್ 200 ರೂಪಾಯಿ ಆಗೈತೆ. ಹಾಂ ತಿನ್ನಕ್ಕೆ ಗಂಜಿಲ್ಲ ಎಲ್ಲ ಬೇಕಾ ನಿಮಗೆ? ನೋಡಿ ಟ್ಯಾಂಕರ್ ಡೀಸೆಲ್ ಇಲ್ಲ, ಏನೋ ಮಾಡ್ತೀರಾ ಬಂದು ಇಲ್ಲಿ? ಮುಂದೆ ನನ್ನ ಮಕ್ಕಳು ಬರೋಷ್ಟಕ್ಕೆ ಸತ್ತೇ ಹೋಗ್ಬಿಡ್ತಾರೆ ಇಲ್ಲಿಗೆ. ಇನ್ನು ಡೀಸೆಲ್ ನಾವಾಗ ಹೊಡ್ಸ್ಬಿಟ್ಟು ಯುದ್ಧ ಮಾಡೋಕ್ಕಾಗತ್ತಾ? ಹಾಂ ಮುಂದೆ ನನ್ನ ಮಕ್ಕಳಿಗೆ ಹಾಂ ಮೋದಿಜಿ ಅವ್ರಿಗೆ ನೋಡಿದ್ರೆ ಅವನಿಗೆ ಯಾರಿಗೋ ಪಾಕಿಸ್ತಾನ ಪ್ರಧಾನಿಗೆ ಏನೋ ತಿಕ್ದು ಗಡ್ಡೆ ಅಂದ್ಬಿಟ್ಟು ಅವ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗವನೆ. ಆ ಬಿಲ್ಟ್ರು ರಾಜೀನಾಮೆ ಮಾಡ್ಕೊಂಡು ಹೋಗ್ತಾವ್ರೆ. ಆ ಪಾಕಿಸ್ತಾನ ಪ್ರಜೆಗಳು ಚಪ್ಪಲಿ ತೊಗೊಂಡು ಹೊಡಿತಾವ್ರೆ. ಆ ಡೀಸೆಲ್ ಪೆಟ್ರೋಲ್ ಟ್ಯಾಂಕಲ್ಲಿ ಡೀಸೆಲ್ ಇಲ್ಲ, ಮಕ್ಕಳು ವಿದ್ಯುತ್ ಮಾತ್ರ ಬರ್ತಾ ಇದ್ದೀರಲ್ಲ. ಡೀಸೆಲ್ ನಾವೇ ಹಾಕ್ಸ್ಬಿಟ್ಟು ಇದಕ್ಕೆ ಕರಿಬೇಕು ನಾವು. ನೀವು ಅಲ್ಲಿಂದ ಬರೋಷ್ಟಕ್ಕೆ ಸತ್ತು ಹೋಗ್ಬಿಡ್ತಿರಲ್ಲ, ಇಲ್ಲಿಂದ ಯಾರ ಮೇಲೆ ಮಾಡೋದು ನಾವು? ಮೋದಿಜಿ ಅವ್ರ ಹತ್ರ ಏನೂ ಇಲ್ಲ, ಒಂದು ಯೂನಿಫಾರ್ಮ್ ಐತೆ, ನೈಟಲ್ಲಿ ಹಾಕುವಂತ ಒಗೆದ್ಬಿಟ್ಟು ಹಾಕೊತಾರೆ. ಅದೇ ಬೆಳಿಗ್ಗೆನೆ ಗಣ್ಣಿರ್ಬೇಕು, ಅದ್ರ ಬುಲೆಟ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಡೀಸೆಲ್ಲೇ ಇಲ್ಲ, ಇನ್ನು ಬುಲೆಟ್ ಎಲ್ಲಿರುತ್ತೆ ಅವ್ರ ಹತ್ರ? ಹಾಂ ಮೋದಿಜಿ ನನಗಂತೂ ಡೌಟ್ ಅವ್ರು ಬರೋದು, ಇಲ್ಲಿ ಗಂಟೆ ಬಾರ್ಡ್ರ್ ಗಂಟೆ ಬರೋದು ಡೌಟ್ ಅವರು. ಏನಿಲ್ಲ ಅವ್ರಿಗೆ ಅಲ್ಲೇ ಹತ್ಕೊಂಡು ಒಂದು 3 ಬಾಂಬ್ ಆಗ್ಬಿಡಲ್ಲ, ನನ್ನ ಮಕ್ಕಳು ಎದುರು ಬಿದ್ದು ಅಲ್ಲೇ ಸಾಯಲಿ. ಅವ್ರು ಇಲ್ಲಿ ಗಂಟೆ ಸತ್ತೋಗ್ಲಿ, ಇಲ್ಲಿ ಗಂಟೆ ಬರೋಲ್ಲ. ಇನ್ನು ಡೀಸೆಲ್ ನಾವೇ ಹಾಕ್ಬಿಟ್ಟು ಕರ್ಕೊಂಬಂದು ಯುದ್ಧ ಮಾಡೋಕ್ಕಾಗತ್ತಾ ಮುಂದೆ ನನ್ನ ಮಕ್ಕಳಿಗೆ?